ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ನಿರ್ದೇಶಾಂಕ ರೇಖೆ ಗಣಿತ ಎನ್ನುವಂಥ ಘಟಕವನ್ನು ಅಧ್ಯಯನ ಮಾಡ್ತಾ ಇದ್ವಿ. ಈ ದಿನ ನಾವು ಮುಂದುವರೆದ ಭಾಗವನ್ನು ನೋಡೋಣ. ನಾನು ನಿಮಗೆ ಕೊನೆಯ ಕ್ಲಾಸಲ್ಲಿ ನಿರ್ದೇಶಾಂಕ ರೇಖೆ ಗಣಿತಕ್ಕೆ ಸಂಬಂಧಪಟ್ಟಂತೆ 3 ಲೆಕ್ಕಗಳನ್ನು ಹೋಮ್ವರ್ಕ್ ಕೊಟ್ಟಿದ್ದೆ. ಆ ಹೋಮ್ವರ್ಕ್ ಲೆಕ್ಕಗಳು ಈ ಥರ ಇದ್ದಾವೆ. ಈ ಕೆಳಗಿನ ಬಿಂದುಗಳ ಜೋಡಿಗಳ ನಡುವಿನ ದೂರವನ್ನು ಕಂಡು ಹಿಡಿಯಿರಿ ಅಂತ ಇದೆ. 1ನೇ ಲೆಕ್ಕ 2,3, ಎರಡನೇದು 4,1. ಇವೆರಡು ಬಿಂದುಗಳು, ಇದು 1ನೇ ಲೆಕ್ಕ. 2ನೇ ಲೆಕ್ಕ -5,7, -1,3. 3ನೇ ಲೆಕ್ಕ ಬಂದ್ಬಿಟ್ಟು A, B, -A, -B. ಈ 3 ಲೆಕ್ಕಗಳ ದೂರವನ್ನು ಕಂಡಿರಿ ಅಂತ ಕೇಳಿದ್ವಿ. ವಿದ್ಯಾರ್ಥಿಗಳ ದೂರದ ಸೂತ್ರ ನಮ್ಗೆ ಈಗಾಗಲೇ ಗೊತ್ತಿರುವಂಥ ವಿಷಯ. ದೂರದ ಸೂತ್ರ ಏನು ಅಂತಂದರೆ, ದೂರ = x2 - x1 whole square + y2 - y1 whole square. ಈಗ ದೂರ x1 x2 ಮತ್ತು y1 y2 ಅನ್ನು ಫಸ್ಟ್ ಪಾಯಿಂಟಲ್ಲಿ ಗುರುತಿಸ್ಕೊಳ್ಳಿ. x1 2, y1 3, x2 4, y2 1. ಅರ್ಥ ಆಗುತ್ತಾ ಹೇಳ್ತಿರೋದು? therefore x2 - x1 whole square + y2 - y1 whole square. ಈ ಇದರಲ್ಲಿ ನೀವು x1 y1 x2 y2 ವ್ಯಾಲ್ಯೂನ ತುಂಬಿ. therefore d = √4 - 2 whole square + 1 - 3 whole square ಆಗುತ್ತೆ. ಆಗ d = 4ರಲ್ಲಿ -2 ಕಳೆದ್ರೆ ಇನ್ನು 2 ಬರುತ್ತೆ. ಅದೇ ರೀತಿ 3ರಲ್ಲಿ -1 ಕಳೆದ್ರೆ ಇನ್ನು -2 whole square ಬರುತ್ತೆ. ಆಗ 2 whole square √2 whole square ಅಂದರೆ 4 ಪ್ಲಸ್ -2ರ ವರ್ಗ 2 whole square ಅಂತಂದರೆ -2 × -2 +4 ಆಗುತ್ತೆ. therefore d = √2, 4 + 4 ಆಗುತ್ತೆ, 8 ಆಗುತ್ತೆ. therefore d = √8ನ 4 × 2 ಅಂತ ಬರೀತೇವೆ. ಓಕೆ, ಇವಾಗ 4ರ ವರ್ಗಮೂಲ 2. therefore ಉಳಿಯೋದೇನು ಅಂತಂದರೆ 2√2 ಮಾನಗಳು. d = 2√2 ಮಾನಗಳು ಸರಿಯಾದ ಉತ್ತರ. ನೀವು ಹೋಮ್ವರ್ಕಲ್ಲಿ ಮಾಡಿದ್ರೆ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ, ಇನ್ನೂ ಸರಿ ಕೆಲವರೆಲ್ಲ ವಾಟ್ಸಪ್ಪಲ್ಲಿ ಕಳಿಸಿದ್ರಿ. ನೆಕ್ಸ್ಟ್ ಮುಂದಿನ ಲೆಕ್ಕವನ್ನು ನೋಡ್ತಾ ಹೋಗೋಣ. ನೆಕ್ಸ್ಟು x1, y1 ಅಂತಂದರೆ -5, 7. x2 y2 ಅಂತಂದರೆ -1, 3. therefore x1 = -5, y1 = 7. ಅದೇ ಥರ x2 = -1, y2 = 3. therefore ಸೂತ್ರ d = √x2 - x1 whole square + y2 - y1 whole square ಆಗುತ್ತೆ. therefore d = √(-1 -5 whole square ಆಗುತ್ತೆ ಪ್ಲಸ್ 3 -7 whole square ಆಗುತ್ತೆ. therefore d = ಓಕೆ, -1 -2 ಪ್ಲಸ್ 5 ಆಗುತ್ತೆ. ಪ್ಲಸ್ 5ರಲ್ಲಿ -1 ಕಳೆದ್ರೆ 4 whole square ಪ್ಲಸ್ ಇಲ್ಲಿ -7ರಲ್ಲಿ 3 ಕಳೆದ್ರೆ ಇನ್ನು -4 whole square ಬರುತ್ತೆ. d = √16 + 16 ಬರುತ್ತೆ. ದಟ್ ಈಸ್ = √2 × 16 ಆಗುತ್ತೆ. therefore d = 4√2 ಮೂಲಮಾನಗಳಾಗುತ್ತೆ ವಿದ್ಯಾರ್ಥಿಗಳ. x1 = -5, y1 = 7, x2 = -1, y2 = 3 ಆಗುತ್ತೆ. therefore 3ನೇ ಲೆಕ್ಕ ಬಂದ್ಬಿಟ್ಟು ಓಕೆ, x1, y1 = a, b. ಅದೇ ಥರ x2, y2 = -a, -b ಆಗುತ್ತೆ. x1 ಎಷ್ಟು ಅಂದರೆ a, y1 ಎಷ್ಟು ಅಂದರೆ b ಅಲ್ವಾ? ಅದೇ ಥರ x2 = -a, y2 = -b. therefore d = √(x2 - x1 whole square + y2 - y1 whole square ಆಗುತ್ತೆ. therefore d = √(-a, -a whole square ಆಗುತ್ತೆ. ಅದೇ ಥರ ಇಲ್ಲಿ -b, -b whole square ಆಗುತ್ತೆ. therefore -a, -2a whole square ಆಗುತ್ತೆ. ಪ್ಲಸ್ -b, -2b whole square ಆಗುತ್ತೆ. ಈಗ ನೋಡ್ಕೊಳ್ಳಿ, ಇಲ್ಲಿ √(-2a whole square ಅಂದರೆ -(-) ಪ್ಲಸ್ 2 × 2 4, a × a square ಆಗುತ್ತೆ. ಪ್ಲಸ್ 4a² ಆಯಿತು. ಆ ಥರ -b whole square ಅಂದರೆ -2b × -2b, -(-) ಪ್ಲಸ್ ಆಗುತ್ತೆ. 2 × 4 ಆಯಿತು, b × b ಆಗುತ್ತೆ. therefore ಇವಾಗ ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ d = √4a² + 4b² ಆಗುತ್ತೆ. ದಟ್ ಈಸ್ ಈಗ ನೋಡಿ, 4 2 ಕಡೆ ಕಾಮನ್ ತೊಗೊಳ್ಳಿ. 4ನ್ನು ಕಾಮನ್ ತೆಗೆದ್ರೆ ಇನ್ನು √4 ಕಾಮನ್ ಇನ್ನು a² + b² ಉಳಿಯುತ್ತೆ. ಈಗ 4ರ ವರ್ಗಮೂಲ 2, 2ನ್ನು ರೂಟಿಂದ ಹೊರಗೆ ತೆಗೀರಿ. 2√(a² + b² ಮೂಲಮಾನಗಳು ಸರಿಯಾದ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳು.
ಅರ್ಥ ಆಯ್ತಾ ಹೇಳ್ತಿದ್ದು. ಡಿ ಈಸ್ ಈಕ್ವಲ್ ಟು 2 ಇಂಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸರಿಯಾದ ಮೂಲಮಾನಗಳು ಆಗುತ್ತೆ. ಇದು ಹೋಮ್ವರ್ಕ್ ಕೊಟ್ಟಂಥ ಲೆಕ್ಕಗಳು. ಈಗ ಮುಂದಿನ ಕ್ಲಾಸಲ್ಲಿ ನೋಡ್ತಾ ಹೋದರೆ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ. 0,0 ಮತ್ತು 36,15 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ನಿಮಗೀಗ ವಿಭಾಗ 7.2ರಲ್ಲಿ ಚರ್ಚಿಸಲಾದ ಎ ಮತ್ತು ಬಿಗಳ ನಗರಗಳ ನಡುವಿನ ಅಂತರವನ್ನು ಕೂಡ ಕಂಡುಹಿಡಿಯಬಹುದೇ ಎನ್ನುವಂಥ ಪ್ರಶ್ನೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಎಕ್ಸ್ ವೈ ಈಸ್ ಈಕ್ವಲ್ ಟು 36,15 ಗೊತ್ತಾಗ್ತಿರ್ತದೆ. ದೇರ್ಫೋರ್ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 0,0 ಅನ್ನೋದು ಮೂಲ ಬಿಂದು ಮತ್ತು ಒಂದು ಬಿಂದುವಿಗಿರುವಂಥ ದೂರವನ್ನು ಕಂಡು ಸೂತ್ರ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ದೇರ್ಫೋರ್ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ 36 ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದರೆ 15 ಸ್ಕ್ವೇರು. ದೇರ್ಫೋರ್ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 36ರ ವರ್ಗ ಎಷ್ಟು ಅಂದರೆ 36 ಇಂಟು 36 ಗುಣಿಸ್ಕೊಂಡ್ರೆ ನಮಗೇನಾಗುತ್ತೆ ಅಂತಂದರೆ 36 ಇಂಟು 36 1296 ಬರುತ್ತೆ. ಪ್ಲಸ್ ಇದೆ ಪ್ಲಸ್ಸು 15 ಸ್ಕ್ವೇರ್ ಅಂತಂದರೆ 15 ಇಂಟು 15 ವರ್ಗ ಎಷ್ಟು ಅಂದರೆ 225 ಆಗುತ್ತೆ. ದೇರ್ಫೋರ್ ಸ್ಕ್ವೇರ್ ರೂಟ್ ಆಫ್ ಅವೆರಡನ್ನ ಆ್ಯಡ್ ಮಾಡಿದ್ರೆ 1296 ಪ್ಲಸ್ 225 ಆ್ಯಡ್ ಮಾಡಿದ್ರೆ 1521 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 1521 ಆಗುತ್ತೆ. ಈ ಸ್ಕ್ವೇರ್ ರೂಟ್ ಆಫ್ 1521 ವರ್ಗಮೂಲ ಗೊತ್ತಾಗುತ್ತೆ ಇರ್ತದೆ. ಇದರ ವರ್ಗಮೂಲ ಎಷ್ಟು ಅಂತಂದರೆ 1521 ವರ್ಗಮೂಲ ಡಿ ಈಸ್ ಈಕ್ವಲ್ ಟು 39 ಮೂಲಮಾನಗಳು ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಎ ಮತ್ತು ಬಿ ನಗರಗಳ ನಡುವೆ ದೂರವನ್ನು ಕಂಡುಹಿಡಿಯಬಹುದು. ನಗರ ಎಯು ಮೂಲ ಬಿಂದುವಿನಲ್ಲಿದೆ ಎಂದು ಊಹಿಸುವುದಾದರೆ ನಗರ ಬಿಯು 36,15ರಲ್ಲಿ ಇರುತ್ತದೆ. ಎರಡು ನಗರಗಳ ನಡುವಿನ ದೂರ 39 ಕಿಲೋಮೀಟರ್ ಆಗಿರುತ್ತದೆ ಎನ್ನುವಂಥದ್ದು ಪ್ರಶ್ನೆ. ಈ ಎರಡು ನಗರಗಳ ದೂರ ಎಷ್ಟಿರುತ್ತೆ ಅಂದರೆ 39 ಕಿಲೋಮೀಟರ್ ಆಗಿರುತ್ತೆ ಅಂತ. ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ವಿದ್ಯಾರ್ಥಿಗಳು, ನಾವು ಮುಂದಿನ ಪ್ರಶ್ನೆ ಬಂದ್ಬಿಟ್ಟು 1,5, 2,3 ಮತ್ತು -2, -11 ಎಂಬ ಬಿಂದುಗಳು ಸರಳ ರೇಖಾಗತವೇ ಎಂದು ನಿರ್ಣಯಿಸಿ ಅಂತ ಇದೆ. ಅರ್ಥ ಆಗುತ್ತಾ ಹೇಳ್ತಾ ಇರೋದು? ಇವಾಗ ಎ ಆಫ್ 1,5, ಬಿ ಆಫ್ 2,3 ಮತ್ತು ಸಿ ಆಫ್ -2, -11 ಇದೆ ಅಲ್ವಾ. ಎ ಬಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2, -1 ಅಲ್ವಾ. 2 -1 ಹೋಲ್ ಸ್ಕ್ವೇರ್ ಪ್ಲಸ್ 3 -5 ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಯಾಕೆ ಅಂತಂದರೆ ಎ ಬಿ ಅಂತ ಕಂಡುಹಿಡಿಬೇಕಾದ್ರೆ ಎನಲ್ಲಿ x1 y1 ತಗೋಬೇಕು, ಬಿ ನಲ್ಲಿ x2 y2 ತಗೋಬೇಕು. x1 ಈಸ್ ಈಕ್ವಲ್ ಟು 1, y1 ಈಸ್ ಈಕ್ವಲ್ ಟು 5, x2 ಈಸ್ ಈಕ್ವಲ್ ಟು 2, y2 ಈಸ್ ಈಕ್ವಲ್ ಟು 3 ಆಗುತ್ತೆ ವಿದ್ಯಾರ್ಥಿಗಳು. ಇವಾಗ ಇದು ಫಾರ್ಮುಲಾ ಬರ್ಕೊಂಡು ದೂರದ ಫಾರ್ಮುಲಾವನ್ನು ಬರ್ಕೊಂಬಿಟ್ಟು ದೂರದ ಸೂತ್ರವನ್ನು ಬರ್ಕೊಂಡು ಅದಕ್ಕೆ ವ್ಯಾಲ್ಯೂವನ್ನು ತುಂಬೋದಷ್ಟೇ. ಆಗ ವ್ಯಾಲ್ಯೂವನ್ನು ತುಂಬಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಎ ಬಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 -1 ಹೋಲ್ ಸ್ಕ್ವೇರ್ ಪ್ಲಸ್ 3 -5 ಹೋಲ್ ಸ್ಕ್ವೇರ್ ಬರುತ್ತೆ. ಈಗ 2 -1 ಹೋಲ್ ಸ್ಕ್ವೇರ್ ಅಂದರೆ 2ರಲ್ಲಿ 1 ಕಳೆದ್ರೆ ಇನ್ನು 1 ಹೋಲ್ ಸ್ಕ್ವೇರ್ ಬರುತ್ತೆ. ಅದೇ ಥರ -3ರಲ್ಲಿ 5 ಕಳೆದ್ರೆ ಇನ್ನು -2 ಹೋಲ್ ಸ್ಕ್ವೇರ್ ಬರುತ್ತೆ. ದೇರ್ಫೋರ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರೀಬೇಕು ಅಂದರೆ ಈಸ್ ಈಕ್ವಲ್ ಟು ಹಾಕ್ಕೊಂಡ್ಬಿಟ್ಟು ನೀವು ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ -2 ಹೋಲ್ ಸ್ಕ್ವೇರ್ ಅಂತ ಬರೀಬೇಕು ವಿದ್ಯಾರ್ಥಿಗಳು. ಆಗ ಏನಾಗುತ್ತೆ ಅಂದರೆ ಈಸ್ ಈಕ್ವಲ್ ಟು ಹಾಕ್ಕೊಂಡು ಮತ್ತೆ ಮುಂದಕ್ಕೆ ಅದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. 1ರ ಸ್ಕ್ವೇರ್ ಅಂತಂದರೆ ವರ್ಗ ಅಂತಂದರೆ 1 ಪ್ಲಸ್ 2ರ -2ರ ವರ್ಗ ಅಂದರೆ -2 ಇಂಟು -2 ಪ್ಲಸ್ 4 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 4 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5 ಆಗುತ್ತೆ. ಬಿ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -2 ಹೋಲ್ ಸ್ಕ್ವೇರ್ ಆಗುತ್ತೆ. ಆಗ ಪ್ಲಸ್ -11 -3 ಹೋಲ್ ಸ್ಕ್ವೇರ್ ಬರುತ್ತೆ. ದೇರ್ಫೋರ್ ಬಿ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -4 ಹೋಲ್ ಸ್ಕ್ವೇರ್ ಪ್ಲಸ್ -14 ಹೋಲ್ ಸ್ಕ್ವೇರ್ ಆಗುತ್ತೆ. ದೇರ್ಫೋರ್ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 16 ಪ್ಲಸ್ 4ರ ವರ್ಗ 16 ಪ್ಲಸ್ 14ರ ವರ್ಗ 196 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 212 ಬರುತ್ತೆ. ದೇರ್ಫೋರ್ ಎ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -2, -1 ಹೋಲ್ ಸ್ಕ್ವೇರ್ ಪ್ಲಸ್ 11 -5 ಹೋಲ್ ಸ್ಕ್ವೇರ್ ಆಗುತ್ತೆ. ದೇರ್ಫೋರ್ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -3 ಹೋಲ್ ಸ್ಕ್ವೇರ್ ಪ್ಲಸ್ -16 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ 256 ಆಗುತ್ತೆ. 16 ವರ್ಗಮೂಲ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 265 ಬರುತ್ತೆ. ದೇರ್ಫೋರ್ ಎ ಬಿ ಪ್ಲಸ್ ಬಿ ಸಿ ನಾಟ್ ಈಕ್ವಲ್ ಟು ಎ ಸಿ ಆಗಿರೋದ್ರಿಂದ ಕೊಟ್ಟಿರೋ ಬಿಂದುಗಳು ಏಕರೇಖಾಗತವಾಗಿಲ್ಲ. ಅರ್ಥ ಆಯ್ತಾ ಹೇಳ್ತಿದ್ದು? ನಾವು ಎ ಬಿ ಕಂಡುಹಿಡ್ಕೋಬೇಕು ಮತ್ತು ಬಿ ಸಿಯನ್ನು ಕಂಡುಹಿಡ್ಕೊಂಡ್ವಿ, ಇವು ಮತ್ತು ಎ ಸಿಯನ್ನು ಕಂಡುಹಿಡ್ಕೊಂಡ್ವಿ. ಎ ಬಿ ಮತ್ತು ಬಿ ಸಿ ಈಸ್ ಈಕ್ವಲ್ ಟು ಎ ಸಿ ಆಗಿಲ್ಲ, ಅದರಿಂದ ಇವಾಗ ಕೊಟ್ಟಿರುವಂಥ ಬಿಂದುಗಳು ಏಕರೇಖಾಗತವಾಗಿಲ್ಲ ಎನ್ನುವಂಥದ್ದು ವಿದ್ಯಾರ್ಥಿಗಳೇ. ಈ ಗ್ರಾಫನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಎ ಇಂದ ಬಿಗೆ ಸರಳ ರೇಖೆ ಇದೆ ಮತ್ತು ಬಿ ಇಂದ ಸಿಗೆ ಸರಳ ರೇಖೆ ಇದೆ. ಆದರೆ ಆ ಮೂರು ಕೂಡ ಒಂದೇ ಬಿಂದುವಿನಲ್ಲಿ ಇಲ್ಲ, ಸರಳ ರೇಖೆ ಆಗಿ ಇಲ್ಲ ವಿದ್ಯಾರ್ಥಿಗಳು. ಈ ಗ್ರಾಫನ್ನು ಹಾಕಿದ್ದಕ್ಕೂ ಕೂಡ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿ. 5, -2, 6, -4 ಮತ್ತು 7, -2 ಒಂದು ಸಮದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳಾಗಿವೆ ಎಂದು
ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ದೇರ್ಫೋರ್ ದೂರ ಸೂತ್ರವನ್ನು ಬರ್ಕೊಳ್ಳಿ ವಿದ್ಯಾರ್ಥಿಗಳು. ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಪಿ ಕ್ಯೂ ಆರ್ ಬಿಂದುಗಳನ್ನು ಗುರುತಿಸ್ಕೊಳ್ಳಿ. ಪಿ ಎಷ್ಟಿದೆ ಅಂತಂದರೆ -5, -2, ಆರ್ ಎಷ್ಟಿದೆ ಅಂತಂದ್ರೆ 7, -2, ಕ್ಯೂ ಎಷ್ಟಿದೆ ಅಂದರೆ 6, 4 ಆಗುತ್ತೆ. 3 ಬಿಂದು. ಫಸ್ಟ್ ನೀವು ದೂರವನ್ನು ಕಂಡುಹಿಡ್ಕೊಳ್ಳಿ. ನೋಡಿ ಪಿ ಕ್ಯೂ ಅನ್ನು ಕಂಡುಹಿಡ್ಕೊಳ್ಳಿ. ಪಿ ಕ್ಯೂನ ದೂರ ಎಷ್ಟಿದೆ ಅಂತಂದರೆ ಸ್ಕ್ವೇರ್ ರೂಟ್ ಆಫ್ 6 - 5 ಹೋಲ್ ಸ್ಕ್ವೇರ್ ಪ್ಲಸ್ 4 -2 ಹೋಲ್ ಸ್ಕ್ವೇರ್ ಆಗುತ್ತೆ. ಆಗ ದಟ್ ಈಸ್ ಈಕ್ವಲ್ ಟು 6ರಲ್ಲಿ 5 ಕಳೆದ್ರೆ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ ಓಕೆನಾ 4 -2 ಅಲ್ಲಿಗೆ 6 ಸ್ಕ್ವೇರ್ ಆಗುತ್ತೆ. ಅಲ್ಲಿಗೆ 1 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಆಗುತ್ತೆ. ಈಸ್ ಈಕ್ವಲ್ ಟು ಹಾಕೊಂಡು ಸ್ಕ್ವೇರ್ ರೂಟ್ ಆಫ್ 1ರ ವರ್ಗಮೂಲ ವರ್ಗ 1 ಪ್ಲಸ್ 6ರ ವರ್ಗ 36 ಆಗುತ್ತೆ. ದಟ್ ಈಸ್ ಈಕ್ವಲ್ ಸ್ಕ್ವೇರ್ ರೂಟ್ ಆಫ್ 37 ಆಗುತ್ತೆ ವಿದ್ಯಾರ್ಥಿಗಳು. ಇದನ್ನು ಸಮೀಕರಣ 1 ಅಂತ ಕೊಟ್ಕೊಳ್ಳಿ. ಅದೇ ಥರ ನೆಕ್ಸ್ಟು ಕ್ಯೂ ಆರ್ನ ದೂರವನ್ನು ಕಂಡುಹಿಡ್ಕೊಳ್ಳಿ. ನೋಡಿ ಕ್ಯೂ ಆರನ್ನು ಕಂಡುಹಿಡಿಬೇಕಾದ್ರೆ ಫಸ್ಟು ಏನು ಮಾಡಬೇಕು ನೀವು ಅಂತಂದರೆ ಇಲ್ಲಿ x1 y1 ಅನ್ನು ಗುರುತಿಸ್ಕೊಳ್ಳಿ, ಇಲ್ಲಿ x2 y2 ಅನ್ನು ಗುರುತಿಸ್ಕೊಳ್ಳಿ. ಆಗ ಕ್ಯೂ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 7 - 6 ಸ್ಕ್ವೇರ್ ಪ್ಲಸ್ ಆಫ್ -2, -4 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ ಓಕೆನಾ -2 -4 ಆ್ಯಡ್ ಮಾಡ್ಕೊಳ್ಳಿ. ಒಂದೇ ಸೈನನ್ನು ಹೊಂದಿದ್ದಾವೆ. ದರ್ಫೋರ್ -2 -4 -6 ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಕೊಡು ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ 1 ಪ್ಲಸ್ 6 ಸ್ಕ್ವೇರ್ 36 ಆಗುತ್ತೆ. ದಟ್ ಈಸ್ ಕೊಡು ಸ್ಕ್ವೇರ್ ರೂಟ್ ಆಫ್ 37 ಆಗುತ್ತೆ. ಇದು ಸಮೀಕರಣ 2 ಆಗುತ್ತೆ. ನೆಕ್ಸ್ಟ್ ಪಿ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 7 - 5 ಹೋಲ್ ಸ್ಕ್ವೇರ್ ಪ್ಲಸ್ ಓಕೆ -2 -2 ಹೋಲ್ ಸ್ಕ್ವೇರ್ ಅಂತಂದಾಗ ಅದೇನಾಗುತ್ತೆ ಅಂದರೆ 7 - 5 ಸ್ಕ್ವೇರ್ ಪ್ಲಸ್ -2 ಇಂಟು -2 ಪ್ಲಸ್ ಆಗುತ್ತೆ. ಓಕೆ -2 + 2 ಕ್ಯಾನ್ಸಲ್ ಆಗುತ್ತೆ, 0 ಸ್ಕ್ವೇರ್ ಬರುತ್ತೆ. ದಟ್ ಈಸ್ ಕೊಡು ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ 0 ಸ್ಕ್ವೇರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್ ರೂಟ್ ಆಫ್ 4 ಮೇಲೆ 2 ಆಗುತ್ತೆ. ತರ್ಪರ್ ಸಮೀಕರಣ 1, 2, 3 ಏನಾಗಿದೆ ಅಂತಂದರೆ ನೋಡಲೆ ಇವೆರಡು ಸಮವಾಗಿದ್ದಾವೆ. ಯಾವ್ಯಾವು ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್. ದರ್ಪರ್ ತ್ರಿಭುಜದ 2 ಭಾಗಗಳು ಸಮವಾಗಿವೆ. ದರ್ಪರ್ ಅದರಿಂದ ಏನಾಗುತ್ತೆ ಅಂದರೆ ಪಿ ಕ್ಯೂ ಆರ್ ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ. ಪಿ ಕ್ಯೂ ಆರ್ ಒಂದು ಸಮದ್ವಿಬಾಹು ತ್ರಿಭುಜ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ತರಗತಿಯಲ್ಲಿ 4 ಮಂದಿ ಗೆಳತಿಯರು ಚಿತ್ರದಲ್ಲಿ ತೋರಿಸಿರುವಂತೆ ಎ, ಬಿ, ಸಿ ಮತ್ತು ಡಿ ಎಂಬ ಬಿಂದುಗಳಲ್ಲಿ ಕುಳಿತಿರುತ್ತಾರೆ. ಚಂಪಾ ಮತ್ತು ಚಾಮೇಲಿ ತರಗತಿಯೊಳಗೆ ಬರುತ್ತಾರೆ. ಕೆಲವು ನಿಮಿಷ ಅವರನ್ನು ಗಮನಿಸಿದ ಬಳಿಕ ಚಂಪಾ ಚಾಮೇಲಿಯಲ್ಲಿ ಕೇಳುತ್ತಾಳೆ, ABCD ಒಂದು ಚೌಕವೆಂದು ನಿನಗೆ ಅನಿಸುತ್ತಿಲ್ಲವೇ ಎಂದು. ಚಾಮೇಲಿ ಒಪ್ಪುವುದಿಲ್ಲ. ದೂರ ಸೂತ್ರವನ್ನು ಉಪಯೋಗಿಸಿ ಅವರಿಬ್ಬರಲ್ಲಿ ಯಾರು ಸರಿ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಇದೆ. ಅರ್ಥ ಆಗುತ್ತೆ ಹೇಳ್ತಿದ್ದು ನೋಡ್ಕೊಳ್ಳಿ. ಇಲ್ಲಿ ರೋಸ್ಗಳಿದ್ದಾವೆ, ಇಲ್ಲಿ ಕಾಲಮ್ಸ್ ಇದ್ದಾವೆ. ಅರ್ಥ ಆಗುತ್ತೆ ಹೇಳ್ತಿದ್ದೆ. ಇವು ಕಂಬ ಸಾಲುಗಳು, ಇವು ಅಡ್ಡ ಸಾಲುಗಳು ಇದ್ದಾವೆ. ಅರ್ಥ ಆಗುತ್ತೆ. ಈ ಥರ ಒಂದು ರೀತಿ ಇದೆ. ಓಕೆ, ಈ ಥರ ಇದ್ದಾಗ ಫಸ್ಟು ಎ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು ಫಸ್ಟ್ ಬರ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಎಕ್ಸ್ ಆಕ್ಸಿಸಲ್ಲಿ ಹೋದರೆ 1, 2 ಗೊತ್ತಾಗುತ್ತೆ ಹೇಳ್ತಿದ್ದು 3, 4 ಆಗುತ್ತೆ. ಎಕ್ಸ್ ಆಕ್ಸಿಸಲ್ಲಿ 3ನೇ ಕಾಲಮಿಂದ ಹೋಗಬೇಕು. ಈ ಕಡೆ ವೈ ಆಕ್ಸಿಸಲ್ಲಿ 4ನೇ ಕಾಲಮ್ ಇದೆ ಅಂದರೆ 3, 4. ಅದೇ ಥರ ಬಿ ಬಿಂದುವನ್ನು ನೋಡ್ಕೊಳ್ಳಿ. ಎಕ್ಸ್ ಆಕ್ಸಿಸಲ್ಲಿ 6, 7. ಇಲ್ಲಿ 7ನೇ ಲೈನಿಗಿದೆ 6, 7. ಅದೇ ಥರ ಸಿ ಬಿಂದು ನೋಡ್ಕೊಳ್ಳಿ 9, 4. ಅದೇ ಥರ ಡಿ ಬಿಂದುವನ್ನು ನೋಡ್ಕೊಳ್ಳಿ 6, 1. ಅರ್ಥ ಆಗುತ್ತಾ ಹೇಳ್ತಿದ್ದೆ 6, 1. ದೇರ್ಫೋರ್ ಇಲ್ಲಿ ಏನಾಗಿದೆ ಅಂತ ಅದನ್ನು ಚೌಕನ ಅಂತ ಕಂಡುಹಿಡಬೇಕು ಅಂತಂದರೆ ವಿದ್ಯಾರ್ಥಿಗಳು ಫಸ್ಟು ನಿಮಗೇನಿರಬೇಕು ಅಂದರೆ ಚೌಕದ ಗುಣಲಕ್ಷಣಗಳ ಬಗ್ಗೆ ಗೊತ್ತಿರಬೇಕು. ಅರ್ಥ ಆಯ್ತು. ಚೌಕದಲ್ಲಿ ಏನಾಗಿರ್ತವೆ ಅಂದರೆ 4 ಬಾಹುಗಳು ಕೂಡ ಸಮನಾಗಿರ್ತವೆ ಮತ್ತು ಕರ್ಣಗಳು ಕೂಡ ಪರಸ್ಪರ ಸಮನಾಗಿರ್ತವೆ. ಅರ್ಥ ಆಗುತ್ತಾ ಹೇಳ್ತಿದ್ದೆ. ಚೌಕದಲ್ಲಿ 4 ಬಾಹುಗಳು ಸಮನಾಗಿರ್ತವೆ ಮತ್ತು ಕರ್ಣಗಳು ಕೂಡ ಏನಾಗಿರ್ತವೆ ಅಂದರೆ ಪರಸ್ಪರ ಸಮನಾಗಿರ್ತವೆ. ಇದರ್ಪ ನೀವು ಇವಾಗ ಏನು ಮಾಡಬೇಕು ಅಂತಂದರೆ ಫಸ್ಟು ಈ 4 ಬಾಹುಗಳ ಉದ್ದವನ್ನು ಕಂಡುಹಿಡಿತಾ ಹೋಗಬೇಕು. ಅರ್ಥ ಆಯ್ತಾ ಹೇಳ್ತಿದ್ದು. 4 ಮಂದಿ ಕುಳಿತಿರುವಂಥ ಸ್ಥಾನದಲ್ಲಿ ನಿರ್ದೇಶಾಂಕಗಳನ್ನು ಬರ್ಕೊಂಡಿದ್ದೀವಿ. ಎ ಈಸ್ ಈಕ್ವಲ್ ಟು 3, 4 ಆಗುತ್ತೆ. ಬಿ ಈಸ್ ಈಕ್ವಲ್ ಟು 6, 7 ಆಗುತ್ತೆ. ಸಿ ಈಸ್ ಈಕ್ವಲ್ ಟು 9, 4 ಆಗುತ್ತೆ. ಡಿ ಈಸ್ ಈಕ್ವಲ್ ಟು 6, 1 ಆಗುತ್ತೆ. ದೇರ್ಫೋರ್ ಎ ಬಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 6 - 3 ಹೋಲ್ ಸ್ಕ್ವೇರ್ ಪ್ಲಸ್ 7 - 4 ಹೋಲ್ ಸ್ಕ್ವೇರ್ ಆಗುತ್ತೆ. ಎನಲ್ಲಿ ಓಕೆ x1 y1 x2 y2 ಅನ್ನು ಬರ್ಕೋಬೇಕು. ಈ ಥರ ಅರ್ಥ ಆಗುತ್ತೆ ಹೇಳ್ದು ಬರ್ಕೊಂಬಿಟ್ಟು ಮಾಡ್ತಾ ಹೋಗ್ಬೇಕು. ಓಕೆ x2 ಅಂತಂದರೆ 6, y2 ಅಂದರೆ 7, x1 ಅಂತಂದರೆ 3, y1 ಅಂದರೆ 4.
ಸಮೀಕರಣಕ್ಕೆ ತುಂಬಿದರೆ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ 6ರಲ್ಲಿ 3 ಕಣಕಲ್ಲಿ ಇನ್ನು 3 ಸ್ಕ್ವೇರ್ ಬರುತ್ತೆ. ದೇರ್ಫೋರ್ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್. 4ರಲ್ಲಿ 7ರಲ್ಲಿ 4 ಮೈನಸ್ 4 ಕಣಕಲ್ಲಿ ಇನ್ನು 3 ಸ್ಕ್ವೇರ್ ಬರುತ್ತೆ. ದೇರ್ಫೋರ್ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 3 9 ಪ್ಲಸ್ 3 3 9 ಆಗುತ್ತೆ. ಇದು 8 ಅಂತ ಇದೆ ವಿದ್ಯಾರ್ಥಿಗಳು. ಇದು ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ. 9 ಅಂತ ಮಾಡ್ಕೊಳ್ಳಿ. ಇದನ್ನು 9 ಮಾಡ್ಕೊಳ್ಳಿ. ಇದನ್ನು ಓಕೆ, ಇದನ್ನು 9 ಮಾಡ್ಕೊಳ್ಳಿ. 9 ಪ್ಲಸ್ 9 ಸ್ಕ್ವೇರ್ ರೂಟ್ ಆಫ್ 18 ಆಗುತ್ತೆ. ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 18ನ್ನು 6 ಇಂಟು 3 9 ಇಂಟು 2 ಅಂತ ಬರಿತೀವಿ. 9 ಇಂಟು 2 ಅಂತ ಬರೋ 3 ರೂಟ್ 2 ಬರುತ್ತೆ. ಆನ್ಸರ್ ಸಮೀಕರಣ 1 ಅಂತ ಕೊಟ್ಕೊಳ್ಳಿ. ಅದೇ ಥರ ಬಿ ಸಿಯನ್ನು ಕಂಡುಹಿಡ್ಕೊಳ್ಳಿ ವಿದ್ಯಾರ್ಥಿಗಳು. ಬಿ ಸಿ ಕಂಡುಹಿಡಿಬೇಕಾದ್ರೆ ಬಿನಲ್ಲಿ x1 y1 ಸಿನಲ್ಲಿ x2 y2 ಮಾಡ್ಕೊಳ್ಳಿ. ಹಾಗೇನಾಗುತ್ತೆ ಅಂದರೆ 9 ಮೈನಸ್ 6 ದೂರ ಸೂತ್ರಕ್ಕೆ ಹಾಕಿದರೆ, ನೀವು ದೂರ ಸೂತ್ರವನ್ನು ಬರ್ಕೊಂಡು ಹಾಕಿದರೆ ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9 ಮೈನಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ 4 ಮೈನಸ್ 7 ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗೇನಾಗುತ್ತೆ ಅಂದರೆ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ 3 ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ 9 18 ಆಗುತ್ತೆ. 18ನ್ನು 9 ಇಂಟು 2 ಅಂತ ಬರಿತೀವಿ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ರೂಟ್ 2 ಬರುತ್ತೆ. ಸಮೀಕರಣ 2 ಅಂತ ಬರ್ಕೊಳ್ಳಿ. ಅದೇ ಥರ ಸಿ ಡಿ ಕಂಡುಹಿಡ್ಕೊಳ್ಳಿ ವಿದ್ಯಾರ್ಥಿಗಳ. ಸಿ ಡಿಯನ್ನು ಕಂಡುಹಿಡ್ಕೋಬೇಕಾದ್ರೆ ಸಿನಲ್ಲಿ x1 y1 ಬರ್ಕೊಳ್ಳಿ, ಡಿನಲ್ಲಿ x2 y2 ಬರ್ಕೊಳ್ಳಿ. x1 y1 ಎಷ್ಟು ಬರುತ್ತೆ ಅಂತಂದರೆ 9, 4 ಆಗುತ್ತೆ. x2 y2 ಎಷ್ಟಾಗುತ್ತೆ ಅಂದರೆ 6, 2 ಆಗುತ್ತೆ. ಆವಾಗ ಸಿ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 6 ಮೈನಸ್ 9 ಹೋಲ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 4 ಹೋಲ್ ಸ್ಕ್ವೇರ್ ಆಗುತ್ತೆ. ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ 3 ಹೋಲ್ ಸ್ಕ್ವೇರ್ ಆಗುತ್ತೆ. ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ 9 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 18 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 18ನ್ನು 9 ಇಂಟು 2 ಅಂತ ಬರೀತೇವೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ರೂಟ್ 2 ಆಗುತ್ತೆ. ಓಕೆ, ನೆಕ್ಸ್ಟು ಡಿ ಎ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 6 ಮೈನಸ್ 3 ಹೋಲ್ ಸ್ಕ್ವೇರ್ ಬರುತ್ತೆ ಪ್ಲಸ್ ಓಕೆ. ನೆಕ್ಸ್ಟ್ 4 ಮೈನಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ 3 ಸ್ಕ್ವೇರ್ ಆಗುತ್ತೆ. ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ 9 ಸ್ಕ್ವೇರ್ ರೂಟ್ ಆಫ್ 18 ಆಗುತ್ತೆ. ಈ 18ನ್ನು ಕೂಡ ನಾವು 9 ಇಂಟು 2 ಅಂತ ಬರಿತೇವೆ. 9ರ ವರ್ಗಮೂಲ 3, 3ನ ವರ್ಗವನ್ನು 3 ರೂಟ್ 2 ಬರುತ್ತೆ. ಓಕೆ, ಇದೇ ಥರ ನೆಕ್ಸ್ಟು ಕಾರಣ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಸಿ ಡಿ ಈಸ್ ಈಕ್ವಲ್ ಟು ಡಿ ಎ. 4 ಬಾಹುಗಳು ಕೂಡ ಸಮವಾಗಿದ್ದಾವೆ. ಈಗ 4 ಬಾಹುಗಳು ಸಮನಾಗಿದ್ದರೆ ಇವಾಗ ಏನು ಮಾಡಬೇಕು ಅಂತಂದರೆ ಓಕೆ, ಇವಾಗ ನೆಕ್ಸ್ಟು ಕರ್ಣಗಳನ್ನು ಕಂಡುಹಿಡಿಯೋಣ. ಈ ಕರ್ಣಗಳು ಎ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎನಲ್ಲಿ x1 y1 ಗುರುತಿಸ್ಕೊಳ್ಳಿ. x1 ಈಸ್ ಈಕ್ವಲ್ ಟು 3, y1 ಈಸ್ ಈಕ್ವಲ್ ಟು 4, ಸಿನಲ್ಲಿ x2 ಈಸ್ ಈಕ್ವಲ್ ಟು 9, y2 ಈಸ್ ಈಕ್ವಲ್ ಟು 4 ಆಗುತ್ತೆ. ಅವಾಗ ಎ ಸಿ ಈಸ್ ಈಕ್ವಲ್ ಟು ದೂರ ಸೂತ್ರಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಬರುತ್ತೆ. ಆಗ ಏನು ಮಾಡಬೇಕಂದ್ರೆ ಸ್ಕ್ವೇರ್ ರೂಟ್ ಆಫ್ 9 ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 4 ಮೈನಸ್ 4 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 6 ಸ್ಕ್ವೇರ್ ಪ್ಲಸ್ 4ರಲ್ಲಿ 4ನ್ನು ಕಳೆದು 0 ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 6 36 ಬರುತ್ತೆ. 36 ಬಂದಾಗ ಏನಾಗುತ್ತೆ ಅಂತಂದರೆ 30ರ ವರ್ಗಮೂಲ 6 ಬರುತ್ತೆ. ಇದು ಸಮೀಕರಣ 5 ಅಂತ ಕೊಟ್ಕೊಳ್ಳಿ. ನೆಕ್ಸ್ಟ್ ಕಾರಣ ಬಿ ಡಿಯನ್ನು ಕಂಡುಹಿಡ್ಕೊಳ್ಳಿ. ಬಿ ಡಿಯನ್ನು ಕಂಡುಹಿಡಿಬೇಕಾದ್ರೆ ಬಿ ನಿರ್ದೇಶಾಂಕಗಳು ಮತ್ತು ಡಿ ನಿರ್ದೇಶಾಂಕಗಳನ್ನು ತಗೋಬೇಕು. ಬಿ ನಿರ್ದೇಶಾಂಕಗಳಲ್ಲಿ x1 y1 ಗುರುತಿಸ್ಕೊಳ್ಳಿ. 6 x1 ಆಗುತ್ತೆ, 7 y1 ಆಗುತ್ತೆ. ಡಿ ನಿರ್ದೇಶಾಂಕಗಳಲ್ಲಿ 6 x2 ಆಗುತ್ತೆ, 1 y2 ಆಗುತ್ತೆ. ಈಗ ದೂರ ಸೂತ್ರಕ್ಕೆ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂತಂದರೆ ದೂರದ ಕಾರಣ ಬಿ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾದರೆ ಬೆಲೆಗಳನ್ನು ತುಂಬಿದಾಗ ಏನಾಗುತ್ತೆ ಅಂತಂದರೆ 6 ಮೈನಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ 7 ಮೈನಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ. 6 ಮೈನಸ್ 6 ಹೋಲ್ ಸ್ಕ್ವೇರ್ ಅಂದರೆ 0 ಪ್ಲಸ್ 7 ಮೈನಸ್ 1 ಹೋಲ್ ಸ್ಕ್ವೇರ್ ಅಂತಂದರೆ 6 ಸ್ಕ್ವೇರ್ ಬರುತ್ತೆ. ದೇರ್ಫೋರ್ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 6 36 ಈಸ್ ಈಕ್ವಲ್ ಟು 6 ಆಗುತ್ತೆ. ದೇರ್ಫೋರ್ ಎ ಸಿ ಈಸ್ ಈಕ್ವಲ್ ಟು ಬಿ ಡಿ. ಕರ್ಣಗಳು ಕೂಡ ಸಮನಾಗಿದೆ. ದೇರ್ಫೋರ್ ಎಲ್ಲ ಬಾಹುಗಳು ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಸಿ ಡಿ ಈಸ್ ಈಕ್ವಲ್ ಟು ಡಿ ಎ ಎಲ್ಲ ಬಾಹುಗಳು ಕೂಡ ಸಮನಾಗಿದ್ದಾವೆ. ಅದೇ ಥರ ಕರ್ಣಗಳು ಕೂಡ ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ಆಗಿದೆ. ದೇರ್ಫೋರ್ ಎ ಬಿ ಸಿ ಡಿ ಒಂದು ಚೌಕವಾಗಿದೆ. ಹಾಗಾಗಿ ಚಂಪಾ ಹೇಳಿದ್ದು ಸರಿಯಾಗಿದೆ. ಚಂಪಾ ಹೇಳ್ತಿಳಲ್ವಾ, ಗೊತ್ತಾಗ್ತಾ ಹೇಳ್ತೀವಿ. ಇವರೆಲ್ಲ ನೋಡಿದಾಗ ಏನು ಕೇಳ್ತಾಳೆ ಅಂತಂದರೆ ಒಂದು ಚೌಕ ಥರ ಕಾಣ್ತಾ ಇಲ್ವ ಇವ್ರಿಗೆಲ್ಲ ಕೂತಿರೋದಂತಿದೆಯಲ್ಲ, ಅದು ಸರಿಯಾಗಿ ಇದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ ನಾವು ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಕೆಳಗಿನ ಬಿಂದುಗಳಿಂದ ಚತುರ್ಭುಜಗಳು ಉಂಟಾಗುವುದಾದರೆ ಉಂಟಾದ ಚತುರ್ಭುಜದ ವಿಧಗಳನ್ನು ಹೆಸರಿಸಿ ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿರಿ ಅಂತ ಇದೆ. ಮೊದಲನೇದು ಎಂಥ ಚತುರ್ಭುಜ ಅಂತೇಳಿ ನಾವು ಕಂಡುಹಿಡ್ತಾ ಹೋಗ್ಬೇಕು. ಫಸ್ಟು ಬಿಂದುಗಳನ್ನು ಬರ್ಕೊಳ್ಳಿ ವಿದ್ಯಾರ್ಥಿಗಳು. -1, -2, ನೆಕ್ಸ್ಟ್ 1, 0, ನೆಕ್ಸ್ಟ್ -1, -2, ನೆಕ್ಸ್ಟ್ -3, 0 ಅಂತ ಇದೆ. ಅರ್ಥ ಆಗುತ್ತೆ. ಎ ಬಿ ಸಿ ಡಿ ಬಿಂದುಗಳನ್ನು ಬರ್ಕೋಬೇಕು. ಫಸ್ಟು
ಇಲ್ಲಿ ಒಂದೇ ಉತ್ತರವನ್ನು ಬರಿತಾ ಹೋದ್ರೆ ಎ ಬಿ ಈಸ್ ಈಕ್ವಲ್ ಟು ಈ ದೂರದ ಸೂತ್ರ ಗೊತ್ತಿದೆ ಅಲ್ವಾ, ಆ ಬಿಂದುಗಳನ್ನು ಬರ್ಕೊಂತ ಹೋಗೋದಷ್ಟೇ. ಅರ್ಥ ಆಗುತ್ತೆ ರೀ, ಚಿತ್ರ ನೋಡಿದ್ರೆ ನಿಮಗೆ ಬಿಂದುಗಳು ಗೊತ್ತಾಗುತ್ತಾ ಹೋಗುತ್ತೆ. ಅರ್ಥ ಆಯ್ತಾ ಹೇಳ್ತಿರೋದು. ಇಲ್ಲಿ ಎ ಬಿ ಸಿ ಡಿ ಬರಿತಾ ಹೋಗೋದು ವಿದ್ಯಾರ್ಥಿಗಳು. ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಆಫ್ -1 ಹೋಲ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ 0 -2 ಹೋಲ್ ಸ್ಕ್ವೇರ್ ಆಗುತ್ತೆ. ಈಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 + 1 ಹೋಲ್ ಸ್ಕ್ವೇರ್ ಪ್ಲಸ್ 0 + 2 ಹೋಲ್ ಸ್ಕ್ವೇರ್ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಬರುತ್ತೆ. ಇದರ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಅಂತಂದರೆ ಸ್ಕ್ವೇರ್ ರೂಟ್ ಆಫ್ 4 + 4 ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 8. ನಾವು ಸ್ಕ್ವೇರ್ ರೂಟ್ ಆಫ್ 8ನ್ನು 4 × 2 ಅಂತ ಬರಿತೇವೆ. ದಟ್ ಈಸ್ ಈಕ್ವಲ್ ಟು 4ರ ವರ್ಗಮೂಲ ಎಷ್ಟು ಅಂತಂದರೆ 2 √2 ಬರುತ್ತೆ. ಇದರ ಎ ಬಿ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 2 √2 ಬಂತು. ಅದೇ ಥರ ನೀವು ನೋಡ್ಕೊಳ್ಳಿ, ಬಿ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಬಿನಲ್ಲಿ x1 y1 ಅನ್ನು ಗುರುತಿಸ್ಕೊಳ್ಳಿ, ಸಿನಲ್ಲಿ x2 y2 ಗುರುತಿಸ್ಕೊಳ್ಳಿ. ದೇರ್ಫೋರ್ x1 = 1, y1 = 0, x2 = -1, y2 = 2. ದೇರ್ಫೋರ್ ಬಿ ಸಿಯನ್ನು ಕಂಡುಹಿಡಿಯೋಣ. ದಟ್ ಈಸ್ ಕೊಟ್ಟು ಸ್ಕ್ವೇರ್ ರೂಟ್ ಆಫ್ ವ್ಯಾಲ್ಯೂವನ್ನು ಅಪ್ಲೈ ಮಾಡಿಕೊಂಡ್ರೆ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y2 ಹೋಲ್ ಸ್ಕ್ವೇರ್ ಏನಿದೆಯಲ್ಲ ದೂರ ಸೂತ್ರ, ಆ ಸೂತ್ರದಲ್ಲಿ ಈ ಬೆಲೆಗಳನ್ನು ತುಂಬಿದರೆ ಬಿ ಸಿ ಬೆಲೆಗಳನ್ನು, ಆಗೇನಾಗುತ್ತೆ -1 ಹೋಲ್ ಸ್ಕ್ವೇರ್ ಬರುತ್ತೆ. ಓಕೆ, ಪ್ಲಸ್ 2 - 2 ಹೋಲ್ ಸ್ಕ್ವೇರ್ ಬರುತ್ತೆ. ಇದರ -1 ಕೂಡಬೇಕು, ಎರಡು ಒಂದೇ ಸೈಡ್ ಇದ್ದಾವೆ. -2 ಹೋಲ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ 2 ಹೋಲ್ ಸ್ಕ್ವೇರ್ ಆಗುತ್ತೆ. ಅವಾಗ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 4 + 4 ಗೊತ್ತಾಗುತ್ತೆ. ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 8 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 8 ನಾವು ಏನಂತ ಬರಿತೀವಿ, 4 × 2 ಅಂತ ಬರಿತೇವೆ. 4ರ ವರ್ಗಮೂಲ 2. ದಟ್ ಈಸ್ ಈಕ್ವಲ್ ಟು 2 √2 ಬರುತ್ತೆ. ದೇರ್ಫೋರ್ ಸಿ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -3 ಮೈನಸ್ ಆಫ್ -1 ಹೋಲ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ 0 - 2 ಹೋಲ್ ಸ್ಕ್ವೇರ್ ಆಗುತ್ತೆ. ದೇರ್ಫೋರ್ ದಟ್ ಈಸ್ ಈಕ್ವಲ್ ಟು ಸಿ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -3 + 1 ಹೋಲ್ ಸ್ಕ್ವೇರ್ ಪ್ಲಸ್ -2 ಹೋಲ್ ಸ್ಕ್ವೇರ್ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -2 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ -2 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, 4 + 4 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 8 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 8 ಆದರೆ ದಟ್ ಈಸ್ ಈಕ್ವಲ್ ಟು 4 × 2 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 2 √2 ಬರುತ್ತೆ. ದೇರ್ಫೋರ್ ಡಿ ಎ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಇದನ್ನು ಕೂಡ ಡಿ ಎದಲ್ಲಿ x1 y1 ಅನ್ನು ಬರ್ಕೊಳ್ಳಿ. ಓಕೆ, ಅದೇ ಥರ x2 y2 ಅನ್ನು ತಗೊಳ್ಳಿ. ಹಾಗೆ ಈ ದೂರ ಸೂತ್ರಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಹಾಗೇನಾಗುತ್ತೆ, ಡಿ ಎ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -3 ಮೈನಸ್ ಆಫ್ -1 ಹೋಲ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ 0, ಓಕೆನಾ, -2 ಹೋಲ್ ಸ್ಕ್ವೇರ್ ಆಗುತ್ತೆ. ಆಗೇನಾಗುತ್ತೆ ಅಂತಂದರೆ ಸ್ಕ್ವೇರ್ ರೂಟ್ ಆಫ್ -3 + 1 ಹೋಲ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ 4 + 4 ದಟ್ ಈಸ್ ಈಕ್ವಲ್ ಟು √8 ಬರುತ್ತೆ. √8ನ್ನು 4 × 2 ಅಂತ ಬರ್ತೀವಿ. ದಟ್ ಈಸ್ ಈಕ್ವಲ್ ಟು 2 √2 ಬರುತ್ತೆ. ಓಕೆ, ಅರ್ಥ ಆಯ್ತಾ ವಿದ್ಯಾರ್ಥಿಗಳು? ಇಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ಭಾವಗಳು ಕೂಡ ಸಮನಾಗಿದೆ. ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಸಿ ಡಿ ಈಸ್ ಈಕ್ವಲ್ ಟು ಡಿ ಎ, 4 ಭಾಗಗಳು ಸಮವಾಗಿದೆ. ಕರ್ಣಗಳನ್ನು ಕಂಡುಹಿಡಿಯೋಣ. ದೇರ್ಫೋರ್ ಕರ್ಣಗಳನ್ನು ಕಂಡುಹಿಡಿದ್ರೆ ಕರ್ಣ ಎ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಓಕೆ, ಎನಲ್ಲಿ x1 y1 ಗುರುತಿಸ್ಕೊಳ್ಳಿ, ಸಿನಲ್ಲಿ x2 y2 ಅನ್ನು ಗುರುತಿಸ್ಕೊಳ್ಳಿ. ದೇರ್ಫೋರ್ ಸ್ಕ್ವೇರ್ ರೂಟ್ ಆಫ್ -1 ಮೈನಸ್ ಆಫ್ -1 ಹೋಲ್ ಸ್ಕ್ವೇರ್ ಬರುತ್ತೆ, ಪ್ಲಸ್ 2 ಮೈನಸ್ ಆಫ್ -2 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಸ್ಕ್ವೇರ್ ರೂಟ್ ಆಫ್, ಇದು ಸಿಂಪ್ಲಿಫೈ ಮಾಡ್ತಾ ಇದ್ರೆ -1 -2 +1 ಆಗುತ್ತೆ ಹೋಲ್ ಸ್ಕ್ವೇರ್, ಪ್ಲಸ್ 2 -2 +2 ಹೋಲ್ ಸ್ಕ್ವೇರ್ ಆಗುತ್ತೆ. -1 +1 ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ 0 ಸ್ಕ್ವೇರ್ ರೂಟ್ ಆಫ್ 0 ಸ್ಕ್ವೇರ್ ಪ್ಲಸ್, ಓಕೆ, 2 + 2 4 ಸ್ಕ್ವೇರ್ ಬರುತ್ತೆ. 4 ಸ್ಕ್ವೇರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 16 ಆಗುತ್ತೆ. 16 ವರ್ಗಮೂಲ 4. ಅದೇ ಥರ ಇವಾಗ ಬೇಡಿಯನ್ನು ಕಂಡು ಹಿಡ್ಕೋಣ. ಬೇಡಿಯಲ್ಲಿ ಏನು ಮಾಡಬೇಕಂದ್ರೆ ಬಿನಲ್ಲಿ x1 y1 ಗುರುತಿಸ್ಕೊಳ್ಳಿ, ಡಿನಲ್ಲಿ x2 y2 ಗುರುತಿಸ್ಕೊಳ್ಳಿ. ಈಗ ದೂರದ ಸೂತ್ರದಲ್ಲಿ ತುಂಬಿ ವ್ಯಾಲ್ಯೂಸನ್ನು, ಆಗೇನು ಬರುತ್ತೆ ಅಂತದ್ದು ದೂರದ ಸೂತ್ರವನ್ನು ಬರ್ಕೊಂಡು ವ್ಯಾಲ್ಯೂಸನ್ನು ತುಂಬಿದರೆ ನಿಮ್ಗೇನು ಬರುತ್ತೆ ಅಂದರೆ ಬಿ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -3 -1 ಹೋಲ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ 0 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು -4 ಹೋಲ್ ಸ್ಕ್ವೇರ್ ಪ್ಲಸ್ 0 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಕೊಟ್ಟು ಸ್ಕ್ವೇರ್ ರೂಟ್ ಆಫ್ -4 ವರ್ಗಮೂಲ 16 ಈಸ್ ಈಕ್ವಲ್ ಟು 4 ಆಗುತ್ತೆ. ದೇರ್ಫೋರ್ ಎ ಬಿ ಸಿ ಈಸ್ ಈಕ್ವಲ್ ಟು ಬಿ ಡಿ, ಎಲ್ಲ ಭಾಗಗಳು ಸಮ. ದೇರ್ಫೋರ್ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಸಿ ಡಿ ಈಸ್ ಈಕ್ವಲ್ ಟು ಡಿ ಎ. ದೇರ್ಫೋರ್ ಕರ್ಣಗಳು ಸಮ, ಎ ಸಿ ಈಸ್ ಈಕ್ವಲ್ ಟು ಡಿ ಬಿ. ದೇರ್ಫೋರ್ ಎ ಬಿ ಸಿ ಡಿ ಒಂದು ಚೌಕವಾಗಿದೆ. ಎ ಬಿ ಸಿ ಡಿ ಅನ್ನೋದು ಏನಾಗಿದೆ, ಒಂದು ಚೌಕ ಆಗಿದೆ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ನಾವು ಎ ಬಿ ಸಿ ಡಿ ಒಂದು ಚೌಕ ಆದರೆ ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ನಾವು, ಓಕೆ, ನೋಡ್ಕೊಳ್ಳಿ. ಎ ಈಸ್ ಈಕ್ವಲ್ ಟು 4, 5, ಬಿ ಈಸ್ ಈಕ್ವಲ್ ಟು 7, 6, ಸಿ ಈಸ್ ಈಕ್ವಲ್ ಟು 4, 3, ಡಿ ಈಸ್ ಈಕ್ವಲ್ ಟು 1, 2 ಅಂತ ಇದೆ. ಓಕೆನಾ, ಇದು ಚೌಕನ ಚತುರ್ಭುಜನ ಅನ್ನೋದನ್ನು ನಾವು ಏನು ಮಾಡಬೇಕಂದ್ರೆ ಕಂಡುಹಿಡಿಬೇಕಾಗುತ್ತೆ. ಸೂತ್ರ ಹಾಕೊಳ್ಳಿ. ದೂರದ ಸೂತ್ರ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 -
y1 ಹೋಲ್ ಸ್ಕ್ವೇರ್ ಆಗುತ್ತೆ ಅಲ್ವಾ. ಇವಾಗ ಫಸ್ಟು ಏನು ಮಾಡಬೇಕು ಅಂತಂದರೆ ಎ ವಿಯನ್ನು ಕಂಡುಹಿಡ್ಕೋಬೇಕು, ಎ ಮತ್ತು ಬಿ. ಎ ವಿನ ಬಿಂದುಗಳು 4,5 ಎನ ಬಿಂದುಗಳು, ಬಿನ ಬಿಂದುಗಳು 7,6. ತೆರ್ಪೋರ್ x1 ಎಷ್ಟಾಗುತ್ತೆ 4, y1 ಎಷ್ಟಾಗುತ್ತೆ ಅಂದರೆ 5, x2 ಎಷ್ಟಾಗುತ್ತೆ ಅಂತಂದ್ರೆ 7, y1 ಎಷ್ಟಾಗುತ್ತೆ ಅಂದರೆ 6. therefore ದೂರದ ಸೂತ್ರ d is equal to square root of x2 minus x1 whole square plus y2 minus y1 whole square ಆಗುತ್ತೆ. therefore ab is equal to square root of 7 minus 4 whole square plus 6 minus 5 whole square ಆಗುತ್ತೆ. therefore 7 minus 4 whole square ಅಂದರೆ 7ರಲ್ಲಿ 4 ಕಳೆದ್ರೆ ಇನ್ನು 3 whole square ಬರುತ್ತೆ, ಪ್ಲಸ್ 6ರಲ್ಲಿ 5 ಕಳೆದ್ರೆ 1 whole square ಬರುತ್ತೆ. therefore that is equal to square root of 3 ಸ್ಕ್ವೇರ್ ಅಂತಾರೆ 9 ಪ್ಲಸ್ 1 ಸ್ಕ್ವೇರ್ ಅಂತಾರೆ 1, ದಟ್ ಈಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 10 ಆಗುತ್ತೆ. therefore ಬಿ ಸಿ ಈಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ 7 ಹೋಲ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ 3 ಮೈನಸ್ 6 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ 3 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ 9 ಆಗುತ್ತೆ. ದಟ್ ಈಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ 9 ಸ್ಕ್ವೇರ್ ರೂಟ್ ಆಫ್ 18 ಆಗುತ್ತೆ. ಓಕೆ, ಸ್ಕ್ವೇರ್ ರೂಟ್ ಆಫ್ 18 ನಾವು ಏನಂತ ಬರಿಬೋದು ಅಂತಂದರೆ 9 ಇಂಟು 2 ಅಂತ ಬರಿಬೋದು. ದಟ್ ಈಸ್ ಇಕ್ವಲ್ ಸ್ಕ್ವೇರ್ ರೂಟ್ ಆಫ್ 3 ಇಂಟು 2 ಆಗುತ್ತೆ. therefore ಸಿ ಡಿ ಈಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 2 ಮೈನಸ್ 3 ಹೋಲ್ ಸ್ಕ್ವೇರ್ ಆಗುತ್ತೆ. therefore ದಟ್ ಈಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ 1 ದಟ್ ಈಸ್ ಇಕ್ವಲ್ ಸ್ಕ್ವೇರ್ ರೂಟ್ ಆಫ್ 10 ಆಗುತ್ತೆ. therefore ಡಿ ಎ ಈಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ 2 ಮೈನಸ್ 5 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ 3 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ 9 ದಟ್ ಈಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 18 ಆಗುತ್ತೆ. therefore ದಟ್ ಈಸ್ ಇಕ್ವಲ್ ಟು 9 18 9 ಇಂಟು 2 ಅಂತ ಬರಿಬೋದು. ದಟ್ ಇಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ಇಂಟು 2 ಆಗುತ್ತೆ. therefore ಎ ಬಿ ಈಸ್ ಇಕ್ವಲ್ ಟು ಸಿ ಡಿ, ಬಿ ಸಿ ಈಸ್ ಇಕ್ವಲ್ ಟು ಡಿ ಎ. therefore ಎ ಸಿಯನ್ನು ಕಂಡುಹಿಡಿಯೋದಾದರೆ ಎ ಸಿ ಈಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ 3 ಮೈನಸ್ 5 ಹೋಲ್ ಸ್ಕ್ವೇರ್ ಆಗುತ್ತೆ. ಎನಲ್ಲಿ x1 y1 ಅನ್ನು ಗುರುತಿಸ್ಕೊಳ್ಳೋದು, ಸಿನಲ್ಲಿ x2 y2 ಅನ್ನು ಗುರುತಿಸ್ಕೊಳ್ಳೋದು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೇನೆ. ಅದೇ ಥರ ಇವಾಗ ಏನು ಮಾಡಬೇಕಂದ್ರೆ ದೂರದ ಸೂತ್ರವನ್ನು ಬರ್ಕೊಳ್ಳೋದು, ದೂರದ ಸೂತ್ರದಲ್ಲಿ ವ್ಯಾಲ್ಯೂಗಳನ್ನು ತುಂಬೋದು, ಬೆಲೆಗಳನ್ನು ತುಂಬೋದು. ಆಗ ತುಂಬಿದಾಗ ಏನಾಗುತ್ತೆ ಅಂದರೆ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ 3 ಮೈನಸ್ 5 ಹೋಲ್ ಸ್ಕ್ವೇರ್ ಬರುತ್ತೆ. ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 0 ಸ್ಕ್ವೇರ್ ಪ್ಲಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದರೆ ದಟ್ ಈಸ್ ಈಕ್ವಲ್ ಟು ಇವಾಗ ಸ್ಕ್ವೇರ್ ರೂಟ್ ಆಫ್ 0 ಪ್ಲಸ್ 4 ಈಸ್ ಈಕ್ವಲ್ ಟು ರೂಟ್ 4 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 2 ಆಗುತ್ತೆ. ಅದೇ ಥರ ಬಿ ಡಿ ಕಂಡು ಹಿಡ್ಕೊಳ್ಳೋದು. ಬಿ ಡಿಯನ್ನು ಕಂಡು ಹಿಡ್ಕೊಂಡಾಗ ಹೆಂಗೆ ಮಾಡಬೇಕು ಅಂತಂದರೆ ಬಿ ಡಿ ಕಂಡು ಹಿಡಿಯೋದು ಹೇಗೆ ಅಂತಂದರೆ ಫಸ್ಟ್ ದೂರ ಸೂತ್ರನ ಬರ್ಕೊಳೋದು, ಬಿನಲ್ಲಿ x1 y1 ಬರ್ಕೊಳೋದು, ಡಿನಲ್ಲಿ x2 y2 ಅನ್ನು ಬರ್ಕೊಳೋದು. ಆಗ ಬಿ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ 2 ಮೈನಸ್ 4 2 ಮೈನಸ್ 6 ಹೋಲ್ ಸ್ಕ್ವೇರ್ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಮೈನಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ 4 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 36 ಪ್ಲಸ್ 16 ದಟ್ ಈಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ರೂಟ್ 52 ಆಗುತ್ತೆ. ದಟ್ ಈಸ್ ಇಕ್ವಲ್ ಟು ರೂಟ್ 52 4 ಇಂಟು 13 ಅಂತ ಬರಿತೇವೆ. ದಟ್ ಈಸ್ ಇಕ್ವಲ್ ಟು 2 ರೂಟ್ 13 ಬರುತ್ತೆ. ನೋಡಿ ಇಲ್ಲಿ ಅಭಿಮುಖ ಬಾಹುಗಳು ಸಮ, ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಮತ್ತು ಬಿ ಸಿ ಈಸ್ ಈಕ್ವಲ್ ಟು ಡಿ ಎ, ಮತ್ತು ಕರ್ಣಗಳು ಸಮವಲ್ಲ, ಎ ಸಿ ಈಸ್ ನಾಟ್ ಈಕ್ವಲ್ ಟು ಡಿ ಬಿ. ಆದ್ದರಿಂದ ಕೊಟ್ಟಿರುವಂಥ ಬಿಂದುಗಳು ಸಮಾಂತರ ಚತುರ್ಭುಜವನ್ನು ಉಂಟು ಮಾಡುತ್ತವೆ. ಕೊಟ್ಟಿರುವಂಥ ಬಿಂದುಗಳು ಏನಾಗಿರ್ತಾವೋ ಅಭಿಮುಖ ಭಾಗಗಳು ಸಮನಾಗಿದೆ ಮತ್ತು ಕರ್ಣಗಳು ಸಮನಾಗಿಲ್ಲ ಅಂದರೆ ಅವು ಸಮಾಂತರ ಚತುರ್ಭುಜವನ್ನು ಉಂಟು ಮಾಡ್ತವೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ 2,-5 ಮತ್ತು -2,9ರಿಂದ ಸಮಾನ ದೂರದಲ್ಲಿರುವ ಎಕ್ಸ್ ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡಿಯಿರಿ ಅಂತ ಇದೆ ವಿದ್ಯಾರ್ಥಿಗಳು. ಎಕ್ಸ್ ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡಿಯಿರಿ ಅಂತ ಇದೆ. ದೇರ್ಫೋರ್ ಎಕ್ಸ್ ಅಕ್ಷದ ಮೇಲಿನ ಒಂದು ಬಿಂದುವು x,0 ರೂಪದಲ್ಲಿರುತ್ತೆ. ದೇರ್ಫೋರ್ ಪಿ ಆಫ್ x, 0 ಆಗಿರುತ್ತೆ. ದೇರ್ಫೋರ್ ಎ ಯು 2,-5 ಆಗಿದೆ ಮತ್ತು ಬಿ ಯು -2,9 ಆಗಿರುತ್ತೆ. ಇವುಗಳಿಂದ ಸಮಾನ ದೂರದಲ್ಲಿರುವಂಥ ಒಂದು ಬಿಂದು ಆಗಿರುತ್ತೆ. ದೇರ್ಫೋರ್ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಆಗಿರುತ್ತೆ. ಇವಾಗ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಆದರೆ ಫಸ್ಟು ಎ ಪಿನ ದೂರದ ಸೂತ್ರವನ್ನು ಬಳಸ್ಕೊಂಡು ಬರೀಬೇಕು, ಬಿ ಪಿನ ದೂರ ಸೂತ್ರವನ್ನು ಬಳಸ್ಕೊಂಡು ಬಿಂದುಗಳನ್ನು ಬರೀಬೇಕು. ದೂರ ಸೂತ್ರ ಏನಂದರೆ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲೇನಾಗಿದೆ ಅಂದರೆ ಸ್ಕ್ವೇರ್ಗೂ ಸ್ಕ್ವೇರ್ ರೂಟ್ಗೆ ಕ್ಯಾನ್ಸಲ್, ಎರಡು ಕಡೆ ಸ್ಕ್ವೇರ್ ರೂಟನ್ನು ಕ್ಯಾನ್ಸಲ್ ಮಾಡಿದ್ದೀವಿ. ದೇರ್ಫೋರ್ ಎ ಪಿ ಈಸ್ ಈಕ್ವಲ್ ಟು ಬಿ ಪಿ ಅಂತ ಬರ್ಕೊಂಡಿದ್ದೀವಿ. x-2 ಹೋಲ್ ಸ್ಕ್ವೇರ್ ಪ್ಲಸ್ 0 ಆಫ್
-5 ಹೋಲ್ ಸ್ಕ್ವೇರ್ ಆಗುತ್ತೆ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 0 ಮೈನಸ್ 9 ಹೋಲ್ ಸ್ಕ್ವೇರ್ ಬರುತ್ತೆ. ದೇರ್ಫೋರ್ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 9 ಸ್ಕ್ವೇರ್ ಬರುತ್ತೆ. ದೇರ್ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಇಂಟು 2 ಆಗುತ್ತೆ. ಯಾಕೆಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರಮ್ದಲ್ಲಿದೆ, ಅದನ್ನು ವಿಸ್ತರಿಸಬೇಕು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಆಗುತ್ತೆ. ಅದೇ ಥರ ವಿಸ್ತರಿಸಿ ಬರೆದಾಗ ನಾವು ಏನಾಗುತ್ತೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಇಂಟು 2 ಆಗುತ್ತೆ. ಪ್ಲಸ್ ಇಲ್ಲಿ 5 ಸ್ಕ್ವೇರ್ನ 25 ಅಂತ ಬರಿತೀವಿ. ಈಸ್ ಈಕ್ವಲ್ ಟು ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ, ಅದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಇಂಟು 2 ಆಗುತ್ತೆ. ಪ್ಲಸ್ 9 ಸ್ಕ್ವೇರ್ ಅಂದರೆ 81 ಆಗುತ್ತೆ. ದೇರ್ಫೋರ್ ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ ಇಸ್ಕೊಟ್ಟಿಂದ ಆ ಕಡೆ ಇರೋದ್ರಿಂದ. ಓಕೆ, ನೆಕ್ಸ್ಟ್ ಪ್ಲಸ್ 2 ಸ್ಕ್ವೇರ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇನ್ನು ಈ ಕಡೆ ಉಳಿದಿರೋದು ಏನು ಅಂತಂದರೆ ಮೈನಸ್ 2 4x ಪ್ಲಸ್ 25. ಈ ಕಡೆ ಏನಿದೆ ಪ್ಲಸ್ 4x ಪ್ಲಸ್ 81 ಉಳಿದಿದೆ. ದೇರ್ಫೋರ್ ಈ ಪ್ಲಸ್ 4x ಇಸ್ಕೊಟ್ಟಿದ್ದೀನಿ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ಮೈನಸ್ 4x ಆಗುತ್ತೆ. ಮೈನಸ್ 4x ಇಸ್ ಈಕ್ವಲ್ ಟು 81 ಇರುತ್ತೆ. ಪ್ಲಸ್ 25 ಇಸ್ಕೊಟ್ಟಿಂದ ಈ ಕಡೆ ತೊಗೊಳ್ಳಿ ಮೈನಸ್ 25 ಆಗುತ್ತೆ. ದೇರ್ಫೋರ್ ಮೈನಸ್ 8x ಇಸ್ ಈಕ್ವಲ್ ಟು 56 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 56 ಮೈನಸ್ 8 ಆಗುತ್ತೆ. ಓಕೆ, ಇವಾಗ ಪ್ಲಸ್ ಇಂಟು ಮೈನಸ್ ಆಗುತ್ತೆ. 8 1 8 7 56. ದೇರ್ಫೋರ್ ಆದ್ದರಿಂದ ಅಪೇಕ್ಷಿತ ಬಿಂದು ಏನಾಗುತ್ತೆ ಅಂದರೆ -7,0 ಆಗಿರುತ್ತೆ. ಇದನ್ನು ನಾವು ಇನ್ನೊಂದು ತಾಳೆ ಕೂಡ ನೋಡ್ಬೋದು. ಎ ಪಿಯನ್ನು ಕಂಡುಹಿಡ್ಕೊಳ್ಳಿ. ಎ ಪಿ ಈಸ್ ಈಕ್ವಲ್ ಟು -7 -2 ಹೋಲ್ ಸ್ಕ್ವೇರ್ ಪ್ಲಸ್ 0 -5 ಹೋಲ್ ಸ್ಕ್ವೇರ್ ಬರುತ್ತೆ. ಇದು ಹೇಗೆ ಬರುತ್ತೆ ಅಂತ ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೇನೆ. ದೂರದ ಸೂತ್ರವನ್ನು ಬರ್ಕೊಳ್ಳೋದು ವಿದ್ಯಾರ್ಥಿಗಳು. ಎನಲ್ಲಿ x1 y1 ಗುರುತಿಸ್ಕೊಳ್ಳೋದು, ಪಿ ಪಾಯಿಂಟಲ್ಲಿ x2 y2 ಗುರುತಿಸ್ಕೊಳ್ಳೋದು. ದೇರ್ಫೋರ್ ಆ ಬೆಲೆಗಳನ್ನು ಈ ದೂರದ ಸೂತ್ರದಲ್ಲಿ ತುಂಬಿದಾಗ ನಿಮ್ಗೆ ಈ ರೀತಿ ವ್ಯಾಲ್ಯೂವನ್ನು ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ -7 -2 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ 0 -5 ಹೋಲ್ ಸ್ಕ್ವೇರ್ ಬರುತ್ತೆ. ಈಸ್ ಈಕ್ವಲ್ ಟು ಸಿಂಪ್ಲಿಫೈ ಮಾಡ್ತಿದ್ರೆ ಸ್ಕ್ವೇರ್ ರೂಟ್ ಆಫ್ ಓಕೆ -7 -2 ಅಂತಾರೆ -9 ಸ್ಕ್ವೇರ್ ಆಗುತ್ತೆ. ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 5 ಸ್ಕ್ವೇರ್ ಆಗುತ್ತೆ. ಈಸ್ ಈಕ್ವಲ್ ಟು -9 ಸ್ಕ್ವೇರ್ ಅಂತಂದ್ರೆ ಮೈನಸ್ ಇಂಟು 9 ಇಂಟು -9 ಪ್ಲಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 9 ಇಂಟು 9 181 ಆಗುತ್ತೆ. ಪ್ಲಸ್ 5ರ ವರ್ಗ ಅಂತಂದರೆ 25 ಬರುತ್ತೆ. ದೇರ್ಫೋರ್ ಅದು ಸ್ಕ್ವೇರ್ ರೂಟ್ ಆಫ್ 106 ಆಗುತ್ತೆ. ಅದೇ ಥರ ಬಿ ಪಿಯನ್ನು ಕಂಡುಹಿಡ್ಕೊಳ್ಳೋದಾದರೆ ಓಕೆ -2 -7 ಸ್ಕ್ವೇರ್ ಆಗುತ್ತೆ ಪ್ಲಸ್ 9 ಸ್ಕ್ವೇರ್ ಆಗುತ್ತೆ. ಓಕೆ, -2 ಮೈನಸ್ ಇಂಟು ಮೈನಸ್ ಪ್ಲಸ್ 7 ಹೋಲ್ ಸ್ಕ್ವೇರ್ ಆಗುತ್ತೆ. ಪ್ಲಸ್ 9 0 ಕಳೆದ್ರೆ 9 ಬರುತ್ತೆ. 9 ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಓಕೆ ಪ್ಲಸ್ 5ರಲ್ಲಿ -2 ಕಳೆದ್ರೆ ಪ್ಲಸ್ 7ರಲ್ಲಿ -2 ಕಳೆದ್ರೆ ಪ್ಲಸ್ 5 ಸ್ಕ್ವೇರ್ ಆಗುತ್ತೆ. ಪ್ಲಸ್ 9 ಸ್ಕ್ವೇರ್ ಅಂತ ನೋಡಿದ್ರೆ ಅದು 81 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25 ಪ್ಲಸ್ 81 ಈಸ್ ಈಕ್ವಲ್ ಟು 106 ಆಗುತ್ತೆ. ದೇರ್ಫೋರ್ ಎ ಪಿ ಈಸ್ ಈಕ್ವಲ್ ಟು ಬಿ ಪಿ ಆಗಿದೆ. ದೇರ್ಫೋರ್ ನಾವು ಅಪೇಕ್ಷಿತ ಬಿಂದು ಯಾವುದು ಅಂತಂದರೆ -7 ಆಗಿರುತ್ತೆ ವಿದ್ಯಾರ್ಥಿಗಳು. ಈ ಥರ ನೀವೇನು ಮಾಡಬೇಕು ಅಂದರೆ ಪ್ರತಿಯೊಂದು ಲೆಕ್ಕಕ್ಕೂ ಲೆಕ್ಕಗಳನ್ನು ಮಾಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಬಂದುಬಿಟ್ಟು ಓಕೆ ಕ್ಯೂ ಆಫ್ 0,1 ಬಿಂದುವು ಪಿ ಆಫ್ 5, -3 ಮತ್ತು ಆರ್ ಆಫ್ ಎಕ್ಸ್, 6ರಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಮತ್ತು ಕ್ಯೂ ಆರ್ ಮತ್ತು ಪಿ ಆರ್ ದೂರಗಳನ್ನು ಕೂಡ ಕಂಡುಹಿಡಿಯಿರಿ ಅಂತಿದೆ. ಕ್ಯೂ ಆಫ್ 0,1 ಬಿಂದುವು ಪಿ ಆಫ್ 5, -3 ಮತ್ತು ಆರ್ ಆಫ್ ಎಕ್ಸ್, 6 ಬಿಂದುಗಳಿಂದ ಸಮಾನ ದೂರದಲ್ಲಿದೆ. ದೇರ್ಫೋರ್ ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್ ಆಗುತ್ತೆ. ಆದ್ದರಿಂದ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಆಗುತ್ತೆ. ಪಿ ಕ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5 - 0 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ -3 -1 ಹೋಲ್ ಸ್ಕ್ವೇರ್ ಆಗುತ್ತೆ. ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5 ಸ್ಕ್ವೇರ್ ಪ್ಲಸ್ -4 ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25 ಪ್ಲಸ್ 4 ಸ್ಕ್ವೇರ್ ಅಂದರೆ 16 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು √41 ಆಗುತ್ತೆ. ಅದೇ ಥರ ಇವಾಗ ಕ್ಯೂ ಆರನ್ನು ಕಂಡುಹಿಡ್ಕೋಣ. ಕ್ಯೂ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x -0 ಹೋಲ್ ಸ್ಕ್ವೇರ್ ಪ್ಲಸ್ 6 - 1 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂತಂದ್ರೆ x ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ 6 - 1 ಅಂದರೆ 5 ಸ್ಕ್ವೇರ್ ಉಳಿಯುತ್ತೆ. ದೇರ್ಫೋರ್ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 25 ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರು. ದೇರ್ಫೋರ್ ಪಿ ಕ್ಯೂ ಸ್ಕ್ವೇರ್ ಅಂತಂದರೆ ಹೇಗೆ ನೋಡ್ಕೊಳ್ಳಿ, ಇಲ್ಲಿ ದೇರ್ಫೋರ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 25 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 41 ಹೋಲ್ ಸ್ಕ್ವೇರ್ ಆಯಿತು. ಸ್ಕ್ವೇರ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 25 ಈಸ್ ಈಕ್ವಲ್ ಟು 41 ಬರುತ್ತೆ. ದೇರ್ಫೋರ್ ಎಕ್ಸ್ ಸ್ಕ್ವೇರ್ 41 ಪ್ಲಸ್ 25 ನಿಜಗೊಂಡಿದ್ದ ಆ ಕಡೆ ಕಳಿಸಿ -21 ಆಗುತ್ತೆ. 41 -25 ಕಳೆದ್ರೆ 16 ಬರುತ್ತೆ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 16 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ಬರುತ್ತೆ. ದೇರ್ಫೋರ್ 6 ಬಿಂದುವಿನ ನಿರ್ದೇಶಕಗಳು 4, 6 ಅಥವಾ -4, 6 ಆಗುತ್ತೆ.
ಆರು ಬಿಂದುವಿನ ನಿರ್ದೇಶಾಂಕಗಳು 6, 4, 6 ಆದಾಗ ಏನಾಗಿರುತ್ತೆ ಅಂತಂದರೆ ಕ್ಯೂ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 - 0 ಹೋಲ್ ಸ್ಕ್ವೇರ್ ಪ್ಲಸ್ 6 - 1 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 16 ಪ್ಲಸ್ 25 ದಟ್ ಈಸ್ ಈಕ್ವಲ್ ಟು ರೂಟ್ 41 ಆಗುತ್ತೆ. ಓಕೆ, ಇದೇ ಥರ ಬರುತ್ತೆ. ಓಕೆ, ಎಷ್ಟು ಪಿ ಆರ್ ಎಷ್ಟಾಗಿರುತ್ತೆ ಅಂತಂದರೆ ಸ್ಕ್ವೇರ್ ರೂಟ್ ಆಫ್ 4 - 5 ಹೋಲ್ ಸ್ಕ್ವೇರ್ ಪ್ಲಸ್ 6 -3 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಏನಾಗಿರುತ್ತೆ ಅಂತಂದರೆ ನೋಡಿ ಇಲ್ಲಿ 4ರಲ್ಲಿ -5 ಕಳೆದ್ರೆ ನಾವು -1 ಸ್ಕ್ವೇರ್ ಆಗುತ್ತೆ ಪ್ಲಸ್ಸು ಓಕೆ 6 -2 +3 6 + 3 ಅಲ್ಲಿಗೆ 9 ಸ್ಕ್ವೇರ್ ಆಗುತ್ತೆ. ದಟ್ ಇಸ್ -1 ಸ್ಕ್ವೇರ್ ಅಂದರೆ -1 × -1 -1 ಪ್ಲಸ್ 1 × 1 ಒಂದೇ ಬರುತ್ತೆ. ಇಲ್ಲಿ 9 ಸ್ಕ್ವೇರ್ ಅಂತಂದರೆ 9 × 9 81 ಆಗುತ್ತೆ. ದಟ್ ಇಸ್ ಸ್ಕ್ವೇರ್ ರೂಟ್ ಆಫ್ ರೂಟ್ 82 ಬರುತ್ತೆ ಅಲ್ವಾ. ನೆಕ್ಸ್ಟ್ 6 ಬಿಂದು ನಿರ್ದೇಶಕಗಳು -4, 6 ಆದರೆ -4, 6 ಆದರೆ ಆಗ ಕ್ಯೂ ಆರ್ ಏನಾಗಿರುತ್ತೆ ಅಂತಂದರೆ ನೋಡ್ಕೊಳ್ಳಿ ಇಲ್ಲಿ. ಓಕೆ, -4 -0 ಹೋಲ್ ಸ್ಕ್ವೇರ್ ಪ್ಲಸ್ 6, -1 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -4 ಹೋಲ್ ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 16 + 25 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 41 ಆಗುತ್ತೆ. ಅದೇ ಥರ ಪಿ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -4 - 5 ಸ್ಕ್ವೇರ್ ಪ್ಲಸ್ 6 ಮೈನಸ್ ಪ್ಲಸ್ 3 ಓಕೆ ನೆಕ್ಸ್ಟ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಕೊಟ್ಟು ಸ್ಕ್ವೇರ್ ರೂಟ್ ಆಫ್ ಏನಾಗಿರುತ್ತೆ ಅಂತಂದರೆ -9 ಸ್ಕ್ವೇರ್ ಪ್ಲಸ್ 6 + 3 9 ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಕೊಟ್ಟು -9 ಸ್ಕ್ವೇರ್ 81 ಆಗುತ್ತೆ ಪ್ಲಸ್ 9 ಸ್ಕ್ವೇರ್ 81 ಆಗುತ್ತೆ. ದಟ್ ಈಸ್ ಕೊಟ್ಟು ಸ್ಕ್ವೇರ್ ರೂಟ್ ಆಫ್ 81 × 2 ದಟ್ ಈಸ್ ಕೊಟ್ಟು 9 √2 ಬರುತ್ತೆ ವಿದ್ಯಾರ್ಥಿಗಳು. 9 √2 ಬರುತ್ತೆ. ಈ ರೀತಿಯಾಗಿ ನೀವೇನು ಮಾಡ್ಬೋದು ಅಂತಂದರೆ ದೂರಗಳನ್ನು ಕೂಡ ಕಂಡುಹಿಡ್ಕೋಬೋದು ಕ್ಯೂ ಆರ್ ಮತ್ತು ಪಿ ಆರ್ಗಳನ್ನು. ನೆಕ್ಸ್ಟು ಈ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾನೆ, ಕೊನೆಯ ಪ್ರಶ್ನೆ, ಇಂದಿನ ಕ್ಲಾಸಿನ ಕೊನೆಯ ಪ್ರಶ್ನೆ. ಈ ಪ್ರಶ್ನೆಗಳನ್ನು ನೀವು ಮತ್ತೆ ನೋಟ್ಸಲ್ಲಿ ಬರ್ಕೊಂಡು ಮತ್ತೆ ವರ್ಕ್ ಮಾಡ್ಕೋಬೇಕು ಚೆನ್ನಾಗಿ. ಹೋಮ್ವರ್ಕಲ್ಲೂ ಕೂಡ ಇವೇ ಪ್ರಶ್ನೆಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ. ಓಕೆ, ಪಿ ಆಫ್ 2, -3 ಮತ್ತು ಕ್ಯೂ ಆಫ್ 10, y ಬಿಂದುಗಳ ನಡುವಿನ ದೂರ 10 ಮಾನಗಳಾದರೆ ವೈಯ ಬೆಲೆಯನ್ನು ಕಂಡುಹಿಡಿಯಿರಿ. ವೈಯ ಬೆಲೆಗಳನ್ನು ಕಂಡುಹಿಡಿಬೇಕು ವಿದ್ಯಾರ್ಥಿಗಳು. ವೈನ ಬೆಲೆಗಳು ಎಷ್ಟು ಬರ್ತವೆ ಅಂತ. ಈಗ ಏನು ಮಾಡ್ಬೇಕು ನೀವು, ಪಿ ಆಫ್ 2, -3 ಮತ್ತು ಕ್ಯೂ ಆಫ್ 10, y ಬಿಂದುಗಳ ನಡುವಿನ ದೂರ ಎಷ್ಟಿದೆ 10 ಮಾನಗಳಾದರೆ ಅಂತ ಕೊಟ್ಟಿದ್ದಾರೆ. therefore ವೈಯ ಬೆಲೆಗಳನ್ನು ಕಂಡುಹಿಡಿತಾ ಹೋಗಬೇಕು. therefore x1, y1 is equal to 2, -3 x2, y2 is equal to 10, y ದೂರ d is equal to 10. therefore ದೂರ is equal to d is equal to square root of x2 - x1 square plus y2 - y1 square ಆಗುತ್ತೆ. ದಟ್ ಈಸ್ equal to ದೂರ is equal to ದೂರ ಎಷ್ಟು ಅಂದರೆ 10. ದೂರ ಜಾಗಕ್ಕೆ ಮಾಡಬೇಕು 10 ತುಂಬಿ 10 is equal to square root of 10 - 2 ಹೋಲ್ ಸ್ಕ್ವೇರ್ ಪ್ಲಸ್ y ಆಫ್ -3 ಹೋಲ್ ಸ್ಕ್ವೇರ್ ಆಗುತ್ತೆ. ಯಾಕಂದರೆ ಇಲ್ಲಿ ಬರ್ಕೊಂಡಿದ್ದೀರಿ ನೋಡಿ, x1 2 y1 -3 x2 10 y2 is equal to yನೇ ಅಲ್ವಾ. y2 ಜಾಗಕ್ಕೆ y ತುಂಬಬೇಕು. ಈಗ 10 is equal to ಸ್ಕ್ವೇರ್ ರೂಟ್ ಆಫ್ ಓಕೆ ಈ 10ರಲ್ಲಿ -2 ಕಳೆದ್ರೆ 8 ಸ್ಕ್ವೇರ್ ಬರುತ್ತೆ ಪ್ಲಸ್ ಓಕೆ ವೈನ ಹಂಗೆ ಬರ್ಕೊಳ್ಳಿ -2 ಪ್ಲಸ್ 3 ಆಗುತ್ತೆ. ಓಕೆ ಹೋಲ್ ಸ್ಕ್ವೇರ್ನ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಈ ಸ್ಕ್ವೇರ್ ರೂಟ್ ಇದೆಲ್ಲ ಅದು ಸ್ಕ್ವೇರ್ ರೂಟನ್ನು ಇಸ್ಕೊಟ್ಟಿಂದ ಈ ಕಡೆ ಕಳಿಸಿದ್ರೆ ಸ್ಕ್ವೇರ್ ಆಗುತ್ತೆ. ಇಲ್ಲಿ 10 ಇವಾಗ ಏನಾಗುತ್ತೆ, ಈ ಸ್ಕ್ವೇರ್ ರೂಟನ್ನು ತೆಗೆದಿದ್ದೀವಲ್ಲ ಈ ಕಡೆ ಕಳಿಸಿದ್ದೀವಲ್ಲ ಅವಾಗ ಏನಾಗುತ್ತೆ, ಎರಡು ಕಡೆ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 10 ಸ್ಕ್ವೇರ್ ಬರುತ್ತೆ. 10 ಸ್ಕ್ವೇರ್ ಇಸ್ ಈಕ್ವಲ್ ಟು 8 ಸ್ಕ್ವೇರ್ ಎಷ್ಟು 64 ಪ್ಲಸ್ y ಪ್ಲಸ್ 3 ಹೋಲ್ ಸ್ಕ್ವೇರ್ ಬರುತ್ತೆ. ಈಗ 64ನ ಇಸ್ಕೊಟ್ಟು ಈ ಕಡೆಯಿಂದ ಕಳಿಸಿ ಅವಾಗ ಏನಾಗುತ್ತೆ ಅಂದರೆ 10 ಸ್ಕ್ವೇರ್ 100 -64 ಆಗುತ್ತೆ ಇಸ್ ಈಕ್ವಲ್ ಟು y ಪ್ಲಸ್ 3 ಹೋಲ್ ಸ್ಕ್ವೇರ್ ಆಗುತ್ತೆ. therefore ಹೀಗೆ 100ರಲ್ಲಿ 64ನ್ನು ಕಳೆದ್ರೆ ಇನ್ನು 36 ಬರುತ್ತೆ. therefore y ಪ್ಲಸ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 36 ಬರುತ್ತೆ. y ಪ್ಲಸ್ 3 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 36 ಬರುತ್ತೆ. y ಪ್ಲಸ್ 3 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 6 ಬರುತ್ತೆ. therefore y ಈಸ್ ಈಕ್ವಲ್ ಟು ಪ್ಲಸ್ 6 - 3 ಇಸ್ ಈಕ್ವಲ್ ಟು 3 ಬರುತ್ತೆ. ಅಥವಾ x ಈಸ್ ಈಕ್ವಲ್ ಟು -6 ತಗೊಂಡಾಗ ಆಗ ಏನಾಗುತ್ತೆ ಅಂದರೆ y ಈಸ್ ಈಕ್ವಲ್ ಟು -6 ಈ ಪ್ಲಸ್ 3 ಇಸ್ ಈಕ್ವಲ್ ಟು -3 ಇಸ್ ಈಕ್ವಲ್ ಟು -9 ಆಗುತ್ತೆ. therefore y ಈಸ್ ಈಕ್ವಲ್ ಟು +3 ಆರ್ y ಈಸ್ ಈಕ್ವಲ್ ಟು -9 ಬರುತ್ತೆ. ವಿದ್ಯಾರ್ಥಿಗಳೇ, ನಿಮಗೆ ಈ ದಿನದ ಏನು ಲೆಕ್ಕಗಳಿದಾವಲ್ವ, ಈ ದಿನದ ಲೆಕ್ಕಗಳೇನಿದಾವಲ್ಲ ಈ ಲೆಕ್ಕಗಳನ್ನು ನೀಟಾಗಿ ನೀವು ಹೋಮ್ವರ್ಕಲ್ಲಿ ಅಭ್ಯಾಸ ಮಾಡಿಬಿಟ್ಟು ಇವೇ ಲೆಕ್ಕಗಳನ್ನು ಇನ್ನು ಅಭ್ಯಾಸ ಲೆಕ್ಕಗಳನ್ನು ಇವತ್ತೇನು ಮಾಡ್ತಿದ್ದೀನಲ್ವ ಆ ಅಭ್ಯಾಸ ಲೆಕ್ಕಗಳನ್ನು ಮತ್ತೆ ಇನ್ನೊಂದ್ಸರಿ ನೀಟಾಗಿ ನೀವು ಹೋಮ್ವರ್ಕಲ್ಲಿ ಪ್ರಾಕ್ಟೀಸ್ ಮಾಡಿ ಬರೆದು ಕಳಿಸ್ರಿ. ಈ ಎಲ್ಲ ಚಾಪ್ಟರ್ ಮುಗಿದ ಮೇಲೆ ನಿಮಗೇನು ಮಾಡ್ತೀವಿ ಅಂತಂದರೆ ಈ ಘಟಕ ಪರೀಕ್ಷೆಗಳನ್ನು ಮಾಡ್ತಾ ಹೋಗ್ತವೆ. ಓಕೆ, ಇಂದಿನ ಕ್ಲಾಸಿಗೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.